ಪ್ರಸಾದವನ್ನು ಎಂದೂ ಕೂಡ ಕೆಡಿಸಬಾರ್ದು ಅಂತಾನೆ ಚೆನ್ನ ಬಸವಣ್ಣ. ನಿಮ್ಮ ಮನಿ ಒಳಗ ಹೊತ್ತಿದ ಅನ್ನ ಐತಿ ಅಂದ್ರೆ ಮೊದಲು ಊಟ ಮಾಡ್ರಿ. ಹಳೆ ಮಂದಿ ಉಣ್ತಿದ್ರ. ಯಾಕ? ಹಳೆ ಮಂದಿಗೆ ಗೊತ್ತದ ಏನಂತ, ಹೊತ್ತಿದ ಅನ್ನ ನಾವೇನಾರ ಉಂಡ್ವಿ ಅಂತಂದ್ರ, ಹೊತ್ತಿದ ರೊಟ್ಟಿಯನ್ನು ನಾವೇನಾದ್ರು ಉಂಡ್ವಿ ಅಂತಂದ್ರ ಆ ಹೊತ್ತಿದ ಅನ್ನ ಹೊತ್ತಿದ ರೊಟ್ಟಿ ಹೇಳ್ತದಂತ ಏನಂತಂದ್ರ, ನನ್ನ ನೀ ಸ್ವೀಕಾರ ಮಾಡಿದಿ ಅಂತಂದ್ರ, ನನ್ನ ನೀ ಉಂಡಿ ಅಂತಂದ್ರ ಹೊತ್ತು ಹಿಂಗ ಇರ್ತಂತ ಹೇಳಕ್ ಆಗುದಿಲ್ಲ. ಹೊತ್ತು ಬಂದಾಗ ನಿನ್ನ ಕಾಯಿ ತಿನ್ನುವಂತೈತಂತ, ಹೊತ್ತು ಬಂದಾಗ ನಿನ್ನ ಕಾಯಿ ತಿನ್ನುತ್ತಂತ. ಯಾಕ? ಅವಶ್ಯ ಮೊದಲು ಹೊತ್ತಿದ್ದನ್ನು ಉಣ್ಣಾಕಬೇಕ. ಚೆನ್ನ ಬಸವಣ್ಣ ಪ್ರಸಾದದ ನಿಯಮವನ್ನ ಹೇಳ್ತಾ ಇದ್ರೊಳಗ ಕಲ್ಯಾಣಕ್ಕೆ ಯಾವಾಗ ಬರ್ತಾರೆ? ಕಲ್ಯಾಣಕ್ಕೆ ಬಂದಂತ ಸಮಯದೊಳಗ ಅಲ್ಲಮ ಪ್ರಭುದೇವರು ಸೊಲ್ಲಾಪುರದಿಂದ ಸಿದ್ದರಾಮೇಶ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಂತ ಸಮಯದೊಳಗ ಅಲ್ಲಮ ಪ್ರಭುದೇವರಿಂದ ಚೆನ್ನ ಬಸವಣ್ಣನಿಗೆ ಎಂಥ ಬಿರುದು ಸಿಗುತ್ತೆ ಅಂತಂದ್ರೆ ಅವಿರಳ ಜ್ಞಾನಿ ಅಂತಕ್ಕಂಥ ಬಿರುದು ಸಿಗುತ್ತೆ. ಅವಿರಳ ಜ್ಞಾನಿ, ಶತಸ್ಥಲ ಜ್ಞಾನಿ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುದೇವರು ಯಾವಾಗ ಬಿರುದನ್ನ ಕೊಟ್ಟಾಕ್ಷಣ ಆಗಿನ ಸಮಯದೊಳಗ ಕಿರಿಯ ವಯಸ್ಸಿನೊಳಗ ದೊಡ್ಡ ಜ್ಞಾನಿ ಯಾರಾಗ್ತಾರಂತಂದ್ರೆ ಚೆನ್ನ ಬಸವಣ್ಣ ಆಗ್ತಾರಂತೆ. ಚೆನ್ನ ಬಸವಣ್ಣ ಹೀಗಿರಬೇಕಾದ್ರೆ ಅಪ್ಪ ಮಾವನಾಗಿರ್ತಕ್ಕಂಥ ಬಸವಣ್ಣವರು ಪ್ರಸಾದ ಮಾಡಿಸ್ಬೇಕ, ಜಂಗಮರಿ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಕನಸನ್ನ ಕಾಣ್ತಾರೆ. ಎಷ್ಟು ಕನಸು ಅಂತಂದ್ರೆ ಒಬ್ಬ ಜಂಗಮರು, ಇಬ್ರು ಜಂಗಮರು ಅಲ್ಲ, 196,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತ ಹೇಳಿ, 196,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ವಿಶ್ವಗುರು ಅಣ್ಣ ಬಸವಣ್ಣವರು ವಿಚಾರ ಮಾಡಿದಾಗ ಅವರಿಗೆ ಸಿಕ್ಕಿದ್ದು 190,000 ಮಾತ್ರ. ಉಳಿದ 6,000 ಜಂಗಮರು ಸಿಗುವಂತ ಸೂಚನೆಯನ್ನು ಕೊಟ್ಟವ್ರು ಯಾರು ಅಂತಂದ್ರೆ ತಾಯಿ ಬಸವಣ್ಣನ ಅಳಿಯನಾಗಿರ್ತಕ್ಕಂಥ ಅವಿರಳ ಜ್ಞಾನಿ ಚೆನ್ನ ಬಸವಣ್ಣ ಅಂತಂತೆ. ಕಾಶ್ಮೀರಕ್ಕೆ ಹೋಗು. ಕಾಶ್ಮೀರದೊಳಗ ಮಹಾದೇವ ಭೂಪಾಲ ನಿತ್ಯಲೂ ಕೂಡ 6,000 ಜಂಗಮರಿಗೆ ಪ್ರಸಾದ ಮಾಡ್ಸಕತ್ತನ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಹೇಳಿದಾಗ ಕರ್ಕೊಂಡು ಬರ್ತಾರ. ಜಂಗಮರಿಗೆ ಪ್ರಸಾದ ಮಾಡಿಸ್ತಾರ. ಅವರು ಮಾಡುವಂತ ಕಾಯಕದ ಮೇಲೆ ದೊಡ್ಡ ಹೆಸರು ಹೆಂಗ ಬರುತ್ತೆ. ಹೀಗಿರುವಂತ ಸಮಯದೊಳಗ ನಿತ್ಯಲೂ ಕೂಡ ತಮ್ಮ ಕಾಯಕ ಮಾಡ್ಬೇಕಾದ್ರೆ ಮುಂದೊಂದು ಸಮಯ ಅಲ್ಲಿ ಕೊಂಡಿ ಮಂಚಣ್ಣ ಅಂತಿರ್ತಾನೆ. ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಇದನ್ನ ಕಾಯ್ತಿರ್ತಾನೆ. ಅದ್ರಾಗ ಹೇಗ ಅಂತಂದ್ರೆ ಬಸವಣ್ಣನಿಗೆ ನಿಂದಕನ ಆಗಿದ್ದಾತ. ಈ ನೀವೆಂತಡಿ ಏನಂತಂದ್ರೆ ನೀವು ಸ್ವಲ್ಪ ಚಲೋ ಬೆವ್ರು ಸುರಿಸಿ ದುಡಿದು ಒಂದು ಚಲೋ ಮನಿ ಕಟ್ಟೀರಿ ಅಂತಂದ್ರ ನಿಮ್ಮ ಮನಿ ಮಗಳಿದ್ರಿ ಅಂತ ಹೇಳ್ರಿ. ಒಂದ್ ಸಮಯದ ಗುಡ್ಸಲು ಮನೆಗಿದ್ದ ಇವ್ ನೋಡ ದೊಡ್ಡ ಮನಿ ಕಟ್ಟ್ಯಾನ, ಎಷ್ಟು ಮಂದಿ ಗೋಣ ಮುಡ್ದಾನ, ಎಷ್ಟು ಮಂದಿ ತೆರೆಮೆ ಕೈ ಆಡ್ಸ್ಯಾನೆ, ಚಲವಾಯಿಲ್ಲ. ಅವ್ರು ಹೆಂಗ ದುಡ್ದಾರಂತ ನೋಡಂಗಿಲ್ಲ. ಒಟ್ಟು ಅನ್ನದ ಏನ್ ಇವ್ರ ಕೊಟ್ರಿ ಅಂತ ಮಾತಾಡ್ತಿರ್ತಾರ. ಅವ್ರು ಏನಂದಾರಂದ್ರ ನಿಂದಕರು ಅಂತ ಕರೆದಾರ, ನಿಂದಕರು ಅಂತೇಳಿ. ಅದಕ್ಕೆ ನಿಂದಕರು ಅಂತಂದ್ರೆ ಒಬ್ಬೊಬ್ಬರ ದೃಷ್ಟಿಯೊಳಗೆ ಒಂದೊಂದ್ ತರನ ಕಾಣ್ತಾರ. ಸಿದ್ಧಾರೂಢನ ಜೋಳಿಗಿ, ಊರ್ ತುಂಬಾ ಹೋಳಿಗಿ, ಸಿದ್ಧಾರೂಢನ ಅಂಗಾರ, ಊರಿಗೆಲ್ಲ ಬಂಗಾರ, ಸಿದ್ಧಾರೂಢನ ಸಾರು, ಉಂಡವರೆಲ್ಲ ಪಾರು, ಹುಬ್ಬಳ್ಳಿ ಎಂಬುದು ಕಲ್ಯಾಣ, ಸಿದ್ಧಾರೂಢ ಬಸವಣ್ಣ ಅಂತ ಕರಿತೀವಿ ಅಂತಂದ್ರ ಸಿದ್ಧಾರೂಢರ ದೃಷ್ಟಿಯೊಳಗ ನಿಂದಕರು ಅಂತಂದ್ರೆ ಹೆಂಗಂದ್ರೆ ಜಂತ ಇದ್ದಂಗಂತ. ಜಂತ ಏನ ಜಂತ? ಈ ಸಣ್ಣವ್ರಿದ್ದಾಗ ಬೆಲ್ಲ ಬಾಳ ತಿಂತಿದ್ರಂತ. ಬೆಲ್ಲ ಬಾಳ ತಿನ್ನಕತ್ತ ನೀವೇನಂತಿದ್ರಿವ? ಏನಂತಿದ್ರಿ? ಬೆಲ್ಲ ಬಾಳ ತಿನ್ಬೇಡ. ಯಾಕ? ಬೆಲ್ಲ ಬಾಳ ತಿಂದಂದ್ರ ಹೊಟ್ಟೆ ಏನಕ್ಕವ್ರಿ? ಜಂತಕ್ಕವ ಅಂತ. ಯಾರೊಬ್ಬ ಇಟ್ಟಿದ್ನಂತ, ಅದ್ರೊಂದು ಜಂತ ಇತ್ತಂತ. ಅದ ದಾರಿ ಒಳಗ ಹೊಂಟಿತ್ತಂತ ಆದಿಶೇಷ ನಾಗಪ್ಪ ಹೊಂಟಿದ್ದ. ಹೋಗೋ ಮುಂದಾಗ ಅದೇನ ಇತ್ತಲ್ಲ ಜಾಗದಾಗ, ಅದು ನೋಡಿ ಸುಮ್ಮನೆ ಇರಬೇಕಿಲ್ಲ. ಈ ಹಾವಿನ ನೆಡಗಿ ನೋಡಿ ಸಹಿಸಕ್ ಆಗಲಾರ್ದ ಅದ್ರ ಏನಿತ್ತಲ್ಲ ಹೆಸ್ಗಿಯಾಗ ಅದು ಅನ್ನಕತ್ತಿತ್ತಂತ. ಏನಂತ? ಏ ಮಗನ ನಾಗ್ಯ ಗೂಗೆ ಅಂತಿತ್ತಂತ. ಮತ್ತೆ ಇಲ್ಲಿ ಯಾರು ನಾಗಪ್ಪಿದ ಶಿಟ್ ಮಾಡ್ಕೊಂಡ್ರಿ ಮರ ನಿಮಗಲ್ಲ, ಸಿದ್ಧಾರೂಢ ಆ ಘಟನೆ ಹೇಳಕತ್ತೆ ನಿಮಗ. ಅದು ಜಂತ ಆ ಹೆಸಿಯಾಗ ಐತಿ. ಆ ಹಾವಿನ ನೆಡಗಿ ನೋಡಿ ಸಹಿಸಕ್ ಆಗಲಾರ್ದ ಆ ಜಂತ ಅಂತಿತ್ತಂತ. ಏ ಮಗನ ನಾಗ್ಯ ಗೂಗೆ ಅಂತಿತ್ತಂತ. ಹಾವು ಹೆಡಿ ಎತ್ತಿತ್ತ ಕುಕ್ಕುತ್ತಿತ್ತ, ಹೆಡಿ ಎತ್ತಿತ್ತ ಕುಕ್ಕುತ್ತಿತ್ತ. ಅದ ದಾರಿ ಒಳಗ ಸಿದ್ಧಾರೂಢರು ಹೊಂಟಿದ್ರಂತ. ಯಾಕಪ್ಪ ನಾಗಪ್ಪ ಹಂಗ್ಯಾಕ ಹೆಡಿ ಎತ್ತದ ಕುಕ್ಕದ ಮಾಡಕತ್ತಿ ಅಂದಾಗ ನಾಗಪ್ಪನಂತ, ಯಪ್ಪ ಇಲ್ಲೊಬ್ಬ ಯಾವನೋ ನನಗ ನಾಗ್ಯ ಗೂಗೆ ಅನ್ನಕತ್ತಾರ ಅಂತ ಹೇಳಿದಂತ. ಸಿದ್ಧಾರೂಢರು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರು. ಸಿದ್ಧಾರೂಢರಂತ ತಮ್ಮ ಅದು ಹೊಲಸ್ನಾಗ ಐತಿ, ಹೊಲಸು ಮಾತಾಡ್ತೈತಿ. ಅದು ಹೊಲಸ್ನಾಗೈತಿ, ಹೊಲಸು ಮಾತಾಡ್ತೈತಿ. ನೀ ಕಲ್ಲೋಗೋದು ಯಾಕೆ ಮಗ ಶಿಡ್ಸುವಂತೀವ ನಡಿ ಅಂತ ತಿಳ್ಕೊಂಡು ಹೇಳ್ತಾರಂತೆ. ಕಾರಣ ಏನು ಅಂದ್ರೆ ಸಿದ್ಧಾರೂಢ ದೃಷ್ಟಿಯೊಳಗ ನಿಂದಕರು ಅಂದ್ರೆ ಜಂತ ಇದ್ದಂಗ.
ಕಡ್ಕೋಳದ ಮಡಿವಾಳಪ್ಪನ ದೃಷ್ಟಿಯೊಳಗ ನಿಂದಕರು ಅಂತಂದ್ರ ಹಂದಿದ್ದಂಗಂತ ಹಂದಿ. ಯಾಕ ಊರೊಳಗ ಹಂದಿದ್ರ ಊರೆಲ್ಲ ಸ್ವಚ್ಛ ಇರ್ತೈತಿ, ಹಂದಿರಲ್ಲ ಊರು ಸ್ವಚ್ಛ ಆಗಂಗಿಲ್ಲ. ಯಾಕ ಒಬ್ಬೊಬ್ಬ ಮಹಾತ್ಮ ದೃಷ್ಟಿಯೊಳಗೆ ಹೆಂಗ ನಿಂದಕರಂತ ಕರೀತಾರಲ್ಲ, ಹಂಗ ಆಗಿನ ಸಮಯದೊಳಗ 12ನೇ ಶತಮಾನದೊಳಗ ಕಲ್ಯಾಣದೊಳಗ ಅಣ್ಣ ಬಸವಣ್ಣನ ಮಾಡುವಂತ ಕಾಯಕವನ್ನು ಕಂಡು, ಮಾಡುವಂತ ಜಂಗಮ ಪ್ರೇಮವನ್ನು ಕಂಡು, ಮಾಡುವಂತ ಲಿಂಗಾರ್ಚನೆ ಕಂಡು ಸಹಿಸಾಕ ಆಗಲಾರ್ದ ಜಂತಿನ ರೂಪದೊಳಗ ಕೊಂಡಿ ಮಂಚಣ್ಣ ಅಂತಿದ್ದ. ಅದನ್ನ ಸಹಚರು ಕುಡ್ಕೊಂಡು ಒಟ್ಟು ಬಸವನ ಬಗ್ಗೆ ಕೆಟ್ಟದೇ ಹಿಂಗ ಕೆಟ್ಟದೇ ಹೇಳುವಂತ ಸಮಯದೊಳಗ ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗ ಇದ್ದದ್ದು ಇಲ್ಲದ್ದು ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ. ಹೇಳಿದಂತ ಸಮಯದೊಳಗ ಬಿಜ್ಜಳ ಮಹಾರಾಜ ಮುಂದೊಂದು ದೊಡ್ಡ ಕಲ್ಯಾಣ ಕ್ರಾಂತಿ ಆಗುತ್ತದೆ. ಕಲ್ಯಾಣ ಕ್ರಾಂತಿ ಆದ ತಕ್ಷಣವೇ ಆನೆ ಕಾಲಿ ಕಟ್ಟಿ ಕೆಲವೊಬ್ಬನು ಎಳಿಸ್ತಾರೆ, ಶರಣರಿಗೆ ಚಿತ್ರಹಿಂಸೆ ನೀಡುತ್ತಾರೆ. ಹಿಂಗ ನೀಡಿದಂತ ಸಮಯದೊಳಗ ಒಬ್ಬೊಬ್ಬರು ಒಂದೊಂದು ಕಡೆಗೆ ಪ್ರಯಾಣವನ್ನು ಮಾಡ್ತಾರೆ. ಹಿಂಗೆ ಪ್ರಯಾಣ ಮಾಡಬೇಕಾದ್ರೆ ಎಲ್ಲರೂ ಕೂಡ ಒಂದೊಂದು ಕಡೆಗೆ ಹೋಗ್ಬೇಕಾದ್ರೆ ಆತಪ ಸಾಕಾಗಾದ್ರೆ ನಾವು ಬದುಕಬೇಕಂತಕ್ಕಂಥ ಭಾವನೆಯಿಂದ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬೊಬ್ಬರು ತಮ್ಮ ತಮ್ಮ ವಚನದ ಗಂಟನ್ನ ಕಟ್ಕೊಳ್ತಾರೆ. ವಚನದ ಗಂಟನ್ನು ಕಟ್ಕೊಂಡು 3 ತಂಡವನ್ನಾಗಿ ಮಾಡ್ತಾರೆ. 3 ತಂಡವನ್ನಾಗಿ ಮಾಡಬೇಕಾದ್ರೆ ಶಿವಲಿಂಗ ಮಂಚಣ್ಣ, ಸಕಲೇಶ ಮಾದರಸ ಇವರ ತಂಡದವರು ಕೂಡ್ಕೊಂಡು ವಚನದ ಗಂಟನ್ನ ಕಾವಿ ಬಟ್ಟೆಯೊಳಗ ಕಟ್ಕೊಂಡು ಆ ಜೋಳಿಗೆಯನ್ನು ಹಾಕೊಂಡು ಅವರು ಯಾವ ಕಡೆಗೆ ಒಂದು ತಂಡ ಹೊರಡುತ್ತದೆ ಅಂತಂದ್ರೆ ಆಂಧ್ರ ಪ್ರದೇಶದ ಕಡೆಗೆ ಒಂದು ತಂಡ ಹೊರಡುತ್ತದೆ. 2ನೇ ತಂಡ ಹೇಗೆ ಬರ್ತಾರಂತಂದ್ರೆ ಸಿದ್ದರಾಮೇಶನ ಆದಿಯಾಗಿ ಆತನ ಹಿರಿತನದೊಳಗ ಎಲ್ಲರೂ ಕೂಡ್ಕೊಂಡು ಎಲ್ಲಿಗೆ ಬರ್ತಾರಂತಂದ್ರ ಕಂಬಳಿ ಹಾಕೊಂಡು ಕುದುರೆ ಮ್ಯಾಗ ಎತ್ತಿನ ಬಂಡಿ ಒಳಗ ವಚನ ಕಟ್ಕೊಂಡು ಸೊಲ್ಲಾಪುರ ಕಡೆಗೆ ಬರ್ತಾರೆ. ಅಕ್ಕನಾಗಮ್ಮ, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವ ಇವರೊಂದು ತಂಡವನ್ನ ಕಟ್ಕೊಂಡು ಈ ನಮ್ಮ ಉಳಿಯು ಭಾಗಕ್ಕೆ ಬರ್ತಾರೆ. ಹಾಗಾದ್ರೆ ಈ ಭಾಗಕ್ಕೆ ಬರಬೇಕಾದ್ರೆ ಎಲ್ಲೆಲ್ಲಿ ವಸತಿ ಮಾಡ್ತಾರ, ಏನೇನ ಇತಿಹಾಸಗಳದಾವೆ, ಇಲ್ಲೇ 770 ವರ್ಷ ಬದುಕಿ ಹೋಗಿರ್ತಕ್ಕಂಥ ಅಂಕಲಿಗೆ ಅಡವೆಪ್ಪಜ್ಜ ಅಂತಂದ್ರೆ ಈತ ಯಾರು, ಆಗಿನ ಸಮಯದೊಳಗೆ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ, ಹಾಸಿಗೆದಷ್ಟು ಕಾಲು ಚಾಚಬೇಕಂತೀವ, ಸಮಯದಷ್ಟು ನಾಲ್ಗೆ ಚಾಚಬೇಕಂತ ಹಂಗ ನನ್ನ ಇವತ್ತಿನ ಈ ಸಮಯ ಇಲ್ಲಿಗೆ ವಿರಾಮ ಮಾಡ್ತಾ